ನಮಸ್ಕಾರ. ಮುಖ್ಯಾಂಶಗಳು. ದೇಶದಲ್ಲಿ ಗ್ರಾಮ ಸಡಕ್ ಯೋಜನೆಯಡಿ ಅಭಿವೃದ್ಧಿಪಡಿಸಿದ ರಸ್ತೆಗಳ ಗುಣಮಟ್ಟದ ಬಗ್ಗೆ ವಿಶೇಷ ಗಮನ ಅಗತ್ಯ. ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸೂಚನೆ. ಹೊಸ ಗಣಿಗಾರಿಕೆ ನೀತಿ ಜಾರಿಯಿಂದ ಕಾನೂನು ಬಾಹಿರ ಚಟುವಟಿಕೆ ತಡೆಗೆ ಕ್ರಮ. ಅಗ್ಗದ ದರದಲ್ಲಿ ಮರಳು ದೊರೆಯಲು ನಿಯಮಾನುಷ್ಠಾನ. ಸಚಿವ ಮುರುಗೇಶ್ ನಿರಾಣಿ. ಚಿಕ್ಕಬಳ್ಳಾಪುರದ ಹಿರೇನಾಗವೇಲಿಯಲ್ಲಿ ಜಿಲೆಟಿನ್ ಸ್ಫೋಟ ಪ್ರಕರಣ. ಮತ್ತೆ 2 ಆರೋಪಿಗಳ ಬಂಧನ. ಹಾಗೂ ಕೊರೋನಾ ಸೋಂಕು ಪ್ರಕರಣ ಹೆಚ್ಚಳ ಹಿನ್ನೆಲೆ ಕೇರಳ ಮೈಸೂರು ಗಡಿಭಾಗದಲ್ಲಿ ಹೈ ಅಲರ್ಟ್. ಹೊರ ರಾಜ್ಯದವರಿಗೆ ಪರೀಕ್ಷಾ ವರದಿ ಕಡ್ಡಾಯ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿರುವ ರಸ್ತೆಗಳ ಗುಣಮಟ್ಟದ ಬಗ್ಗೆ ವಿಶೇಷ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪರ ಸಕ್ರಿಯ ಆಡಳಿತ ಮತ್ತು ಸಮಯೋಚಿತ ಅನುಷ್ಠಾನಕ್ಕಾಗಿ ಎಸ್ಎಟಿ ಆಧಾರಿತ ಬಹುಮಾದರಿ ವೇದಿಕೆಯಾಗಿರುವ ಪ್ರಗತಿಯ 36ನೇ ಸಭೆಯಲ್ಲಿ ನಿನ್ನೆ ಅವರು ಗ್ರಾಮ ಸಡಕ್ ಯೋಜನೆಗೆ ಸಂಬಂಧಿಸಿದ ಕುಂದುಕೊರತೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ಏಕ ಬಳಕೆಯ ಪ್ಲಾಸ್ಟಿಕ್ ನಿರ್ಮೂಲನೆ, ಸರಿಯಾದ ಜಾಗೃತಿ ಅಭಿಯಾನದ ಮೂಲಕ ಜನರನ್ನು, ಅದರಲ್ಲೂ ವಿಶೇಷವಾಗಿ ಯುವಕರನ್ನು ಈ ನಿಟ್ಟಿನಲ್ಲಿ ಒಳಗೊಳ್ಳುವ ಅಗತ್ಯತೆಯ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿದರು. ಕೆಲವು ಯೋಜನೆಗಳ ಅನುಷ್ಠಾನದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ತಮ್ಮ ಕಳವಳ ವ್ಯಕ್ತಪಡಿಸಿದ ನರೇಂದ್ರ ಮೋದಿ, ಬಾಕಿ ಇರುವ ಎಲ್ಲ ಯೋಜನೆಗಳನ್ನು ನಿಗದಿತ ಸಮಯಕ್ಕೆ ಅನುಗುಣವಾಗಿ ಪೂರ್ಣಗೊಳಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈ ಸಭೆಯಲ್ಲಿ ವಿವಿಧ ರಾಜ್ಯಗಳ ಒಟ್ಟು 8 ಯೋಜನೆಗಳಿಗೆ ಸಂಬಂಧಿಸಿದಂತೆ ಪರಾಮರ್ಶೆ ನಡೆಸಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಲಾಯಿತು. ಈ ವರ್ಷ ನಡೆಯಲಿರುವ ಪಶ್ಚಿಮ ಬಂಗಾಳ ರಾಜ್ಯ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಕೋಲ್ಕತಾದಲ್ಲಿಂದು ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. ಚುನಾವಣಾ ಪ್ರಣಾಳಿಕೆಗೆ ಸಂಬಂಧಿಸಿದಂತೆ ಘೋಷಣೆ, ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡುವುದರ ಜೊತೆಗೆ ಹಲವು ಸ್ಥಳಗಳಲ್ಲಿ ರ್ಯಾಲಿ ಕೂಡ ನಡೆಸಲಿದ್ದಾರೆ. ಇದೀಗ ಕೋಲ್ಕತಾದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದಾರೆ. ಕೋಲ್ಕತಾದಿಂದ ಇದೀಗ ನೇರ ಪ್ರಸಾರ. जिन्होंने बंगाल की धरती से जरूर जन्म लिया हो, लेकिन उन्होंने देश को दिशा दी, संस्कृति को दिशा दी, दुनिया को दिशा दी, ये हमको समझना चाहिए. और इसलिए उस कल्चर को हम स्थापित करने का प्रयास करेंगे. मैं आज जब अच्छी अच्छी बातें कर रहा हूं तो मैं राजनीतिक बातें करके वातावरण दूषित नहीं करूंगा, लेकिन अगले भाषणों में मैं बताऊंगा. जब मैं परिवर्तन यात्रा की समाप्ति पर जाऊंगा तो मैं वहां चर्चा करूंगा कि ये संस्कृति थी बंगाल की, और उस संस्कृति को कहां ला करके खड़ा कर दिया, आज किस मोड़ पर ला करके खड़ा कर दिया. मित्रों, इसको रिवाइव करना हमारी जिम्मेवारी है. द कम बैक, दैट सोमार बंगाल हैज टू कम बैक, दैट बंगाल विच लेड द कंट्री, दैट हैज टू कम बैक. और उसके लिए हम प्रयासरत होंगे, ये हम आपको जरूर कहना चाहते हैं. उसी तरीके से अगर हम बात करें किसानों की, आज ये धरती, यहां की जो 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 इसकी उर्वरकता है, जो इसकी कैपेसिटी है, उसका उपयोग नहीं हो रहा है. जितनी धरती हमारी एलुवियल है उतना ही इसकी यील्ड होनी चाहिए, वो यील्ड नहीं हो रही है. जितना इसका इरिगेटेड लैंड होना चाहिए वो नहीं है, और जो किसानों को इसकी कीमत मिलनी चाहिए वो नहीं मिल रही है. मित्रों, क्रॉप का सही दाम मिल सके किसानों को, इसके लिए हम प्रयासरत रहेंगे, और ये हमारी कोशिश रहेगी कि हम इसको प्रयास करें. जब मैं आपसे सुझाव मांगता हूं तो मैं किन बातों के लिए सुझाव मांगता हूं? आपसे मैं सुझाव ಪ್ರಧಾನಿ ನರೇಂದ್ರ ಮೋದಿ ಇಂದು ತಮಿಳುನಾಡು, ಪುದುಚೇರಿ ರಾಜ್ಯಗಳಿಗೆ ಭೇಟಿ ನೀಡಲಿದ್ದು ಹಲವಾರು ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕಾರೈಕಲ್ ಜಿಲ್ಲೆ ಒಳಗೊಂಡಂತೆ ವಿಲ್ಲುಪುರಂನಿಂದ ನಾಗಪಟ್ಟಣಂ ಪ್ಯಾಕೇಜ್ನ 56 ಕಿಲೋಮೀಟರ್ ಉದ್ದದ ಸತ್ತನಾಥಪುರಂ ಮತ್ತು ನಾಗಪಟ್ಟಣಂ ನಡುವಿನ ರಾಷ್ಟ್ರೀಯ ಹೆದ್ದಾರಿ 45A ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಪ್ರಧಾನಿ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಯೋಜನೆಗೆ ಸುಮಾರು 2,426 ಕೋಟಿ ರೂಪಾಯಿ ವೆಚ್ಚವಾಗಲಿದೆ.
ಕಾರೈಕಲ್ ನೂತನ ಕ್ಯಾಂಪಸ್ 1ನೇ ಹಂತದಲ್ಲಿ ವೈದ್ಯಕೀಯ ಕಾಲೇಜು ಕಟ್ಟಡಕ್ಕೆ ನರೇಂದ್ರ ಮೋದಿ ಅವರು ಶಿಲಾನ್ಯಾಸ ನೆರವೇರಿಸಲಿದ್ದು ಸುಮಾರು 491 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಬಳಿಕ ಸಾಗರಮಾಲಾ ಯೋಜನೆಯಡಿ ಅಭಿವೃದ್ಧಿಪಡಿಸಲು ಉದ್ದೇಶಿಸಲಾಗಿರುವ ಪುದುಚೇರಿಯ ಕಿರು ಬಂದರು ನಿರ್ಮಾಣ ಕಾರ್ಯಕ್ಕೆ ಅಡಿಗಲ್ಲು ಹಾಕಲಿದ್ದಾರೆ. ಸಂಜೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 12,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಹಸಿರು ನಿಶಾನೆ ತೋರಲಿದ್ದಾರೆ. ನೈವೇಲಿಯಲ್ಲಿ 8,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗಿರುವ ನೂತನ ಉಷ್ಣ ವಿದ್ಯುತ್ ಸ್ಥಾವರವನ್ನು ದೇಶಕ್ಕೆ ಸಮರ್ಪಣೆ ಮಾಡಲಿದ್ದಾರೆ. ಈ ಸ್ಥಾವರದಿಂದ ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ, ಪುದುಚೇರಿಗಳಿಗೆ ಅನುಕೂಲವಾಗಲಿದೆ. 709 मेगावाट सौर ऊर्जा प्रोजेक्ट को भी राष्ट्र को समर्पित करेंगे. प्रधानमंत्री नरेंद्र मोदी सागरमाला कार्यक्रम के तहत बंदरगाहों को आधुनिक और विकसित बनाने के उद्देश्य से चिदम्बर प्रधानमंत्री की पुडुचेरी और कोयम्बटूर की दिन भर की यात्रा से दोनों ही जगहों पर विभिन्न मोर्चों पर लाभ मिलेगा. पीएम मोदी की यात्रा से स्वच्छ ऊर्जा से लेकर खेल तक बड़ी परियोजनाओं की सौगात मिलेगी. ಖನಿಜ ಸಂಪನ್ಮೂಲಗಳ ಸಮರ್ಪಕ ಬಳಕೆಗೆ ರಾಜ್ಯದಲ್ಲಿ ಗಣಿಗಾರಿಕೆ ವಿಶ್ವವಿದ್ಯಾಲಯ ಸ್ಥಾಪಿಸಲು ಚಿಂತಿಸಲಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಮುರುಗೇಶ್ ನಿರಾಣಿ ಮಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಕೌಶಲ್ಯರಹಿತ ಕಾರ್ಮಿಕರ ಗಣಿಗಾರಿಕೆಯಿಂದ ರಾಜ್ಯದ ಅಲ್ಲಲ್ಲಿ ಸ್ಫೋಟಗಳು ಸಂಭವಿಸಿವೆ. ಇವುಗಳನ್ನು ತಪ್ಪಿಸಲು ವೈಜ್ಞಾನಿಕವಾಗಿ ಗಣಿಗಾರಿಕೆ ಮಾಡಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಗಣಿಗಾರಿಕೆ ಶಾಲೆ ಆರಂಭಿಸಿ ಹಂತ ಹಂತವಾಗಿ ಅದನ್ನು ಗಣಿಗಾರಿಕೆಯ ವಿಶ್ವವಿದ್ಯಾಲಯವಾಗಿ ಪರಿವರ್ತಿಸಲಾಗುವುದು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಹ ಗಣಿಗಾರಿಕೆ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು. ಆರಂಭಿಕ ಹಂತದಲ್ಲಿ ಗಣಿಗಾರಿಕೆ ನಡೆಸುವ ಬಳ್ಳಾರಿ, ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಗಣಿಗಾರಿಕೆ ಶಾಲೆಗಳನ್ನು ತೆರೆಯಲಾಗುವುದು. ಬಜೆಟ್ ನಂತರ 15 ದಿನಗಳಿಗೊಮ್ಮೆ ಪ್ರತಿ ಶನಿವಾರ ರಾಜ್ಯದ 5 ಭಾಗಗಳಲ್ಲಿ ಮೈನಿಂಗ್ ಅದಾಲತ್ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಗಣಿಗಾರಿಕೆಗೆ ಸಂಬಂಧಿಸಿದ ಸ್ಥಳೀಯ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಲು ಯೋಜಿಸಲಾಗಿದೆ ಎಂದು ಸಚಿವರು ಹೇಳಿದರು. ಹೊಸ ಗಣಿಗಾರಿಕೆ ನೀತಿ ಜಾರಿಗೆ ತರಲು ಕೂಡ ಚಿಂತಿಸಲಾಗಿದೆ. ಇದರಿಂದ ಕಾನೂನು ಬಾಹಿರ ಗಣಿಗಾರಿಕೆ ತಡೆಗಟ್ಟಲು ಸಹಕಾರಿಯಾಗಲಿದೆ. ಶೀಘ್ರದಲ್ಲಿ ನೂತನ ಮರಳು ನೀತಿ ಜಾರಿಗೆ ತಂದು ಬಡವರಿಗೆ ಕೈಗೆಟುಕುವ ದರದಲ್ಲಿ ಮರಳು ದೊರೆಯುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುರುಗೇಶ್ ನಿರಾಣಿ ತಿಳಿಸಿದರು. ಇಲ್ಲಿವರೆಗೆ ಸರಿಯಾದ ರೀತಿಯಿಂದ ಮೈನಿಂಗ್ ಪಾಲಿಸಿ ಇರಲಿಲ್ಲ. ಇದಕ್ಕೆ ಮೈನಿಂಗ್ ಪಾಲಿಸಿ ಅಂತಂದು ಸರಳೀಕರಣ ಮಾಡಿಸುವಂಥದ್ದು. ಈಗೇನು ಕಾನೂನಿದೆ, ಏನೇನು ಸಾಧ್ಯ ಇದೆ, ಇಲ್ಲಿಗೆಲ್ಲ ಮೈನಿಂಗನ್ನು ತಪ್ಪಿಸೋದ್ರ ಸಲುವಾಗಿ ಈ ಕಾನೂನನ್ನೇ ಸರಳೀಕರಣ ಮಾಡಿ 100% ಕಾನೂನು ಚೌಕಟ್ಟಿನಲ್ಲಿ ಮೈನಿಂಗ್ ನಡೀಬೇಕು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗಲಾರದಂತೆ ನಡೀಬೇಕು. ಸರ್ಕಾರಕ್ಕೆ ಹೆಚ್ಚಿನ ರೆವಿನ್ಯೂಗಳು ಬರಬೇಕು ಮತ್ತು ಕಡೆ ಅತ್ಯಂತ ಕಡುಬಡವರಿಗೆ ಒಂದು ಕಡಿಮೆ ದರದಲ್ಲಿ ಸ್ಯಾಂಡು ಮೆಟ್ಲು ಸಿಗುವಂಥದ್ದಾಗಬೇಕು. ಇದು ನಮ್ಮ ಸರ್ಕಾರದ, ನಮ್ಮ ಇಲಾಖೆಯ ಉದ್ದೇಶ ಆಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹಿರೇನಾಗವೇಲಿ ಗ್ರಾಮದಲ್ಲಿ ನಡೆದ ಗಣಿಗಾರಿಕೆ ಜಿಲೆಟಿನ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ 2 ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರೊಂದಿಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 8 ಆರೋಪಿಗಳನ್ನು ಬಂಧಿಸಲಾಗಿದೆ. ಪ್ರಮುಖ ಆರೋಪಿ ಕ್ವಾರಿ ಮಾಲೀಕ ಜಿಎಸ್ ನಾಗರಾಜ್ ಮತ್ತು ತಮಿಳುನಾಡು ಮೂಲದ ಗಣೇಶ್ ಎಂಬಾತನನ್ನು ಬಂಧಿಸಲಾಗಿದೆ. ಈ ಮುನ್ನ 6 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಕಿಯೋನಿಕ್ಸ್ ವತಿಯಿಂದ ಮಂಗಳೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ 1 ದಿನದ ವಿಜ್ಞಾನ ತಂತ್ರಜ್ಞಾನದ ಆವಿಷ್ಕಾರ ಸಮಾವೇಶವನ್ನು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಉದ್ಘಾಟಿಸಿದರು. ನಂತರ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಎಕರೆ ಪ್ರದೇಶದಲ್ಲಿ ಐಟಿ ಸಾಫ್ಟ್ವೇರ್ ತಂತ್ರಜ್ಞಾನದ ಪಾರ್ಕ್ ನಿರ್ಮಾಣಕ್ಕೆ ಸರ್ಕಾರ ಬದ್ಧವಾಗಿದೆ. ತಕ್ಷಣ ಈ ಕುರಿತು ಕ್ರಮ ವಹಿಸಿ ಪ್ರಾರಂಭ ಮಾಡಲಾಗುವುದು ಎಂದು ತಿಳಿಸಿದರು. ಮಂಗಳೂರು ಜಾಗತಿಕವಾಗಿ ಐಟಿ ಕ್ಷೇತ್ರದ ಮೂಲಕ ಗುರುತಿಸಿಕೊಳ್ಳಲು ಈ ಯೋಜನೆ ಸಹಕಾರಿಯಾಗಲಿದೆ. ಆವಿಷ್ಕಾರ ತಂತ್ರಜ್ಞಾನ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದ್ದು, ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಪೂರಕವಾಗಿರಲಿದೆ ಎಂದರು. ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್, ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ವೇಗವಾಗಿ ಬೆಳವಣಿಗೆ ಹೊಂದುತ್ತಿದ್ದು, ಇಲ್ಲಿನ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸಿಕೊಂಡು ಹೋಗಬೇಕಾಗಿದೆ. ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ 10,000 ಎಕರೆ ವಿಸ್ತೀರ್ಣದ ಲ್ಯಾಂಡ್ ಬ್ಯಾಂಕ್ ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು.
ಸಾಗ್ತಾ ಇದೆ. ಆದರೆ ಅಗತ್ಯ ಇರತಕ್ಕಂಥದ್ದು ಯಾವುದು? ಮಂಗಳೂರಿನ ಪರಿಸರ, ಬಾಕಿ ಉಳಿದಂಥ ಎಲ್ಲ ಪರಿಸರಗಳನ್ನು ನಾನು ಯಾವತ್ತು ಕೇಳಿದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆ ಒಟ್ಟಿಗೆ ಜಿಲ್ಲೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಒಟ್ಟಿಗೆ ಜಿಲ್ಲೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಒಟ್ಟಿಗೆ ಜಿಲ್ಲೆ ಆಗಿದೆ. ಉಡುಪಿ ಬಿಡಿ ನಮ್ಮ ನಂತರ ಆಗಿದೆ. ಆದರೆ ಇವತ್ತು ವ್ಯವಸ್ಥೆ ನೋಡಿ, ಉತ್ತರ ಕನ್ನಡದಲ್ಲಿ ಏನಿದೆ, ಚಿಕ್ಕಮಗಳೂರಿನಲ್ಲಿ ಏನಿದೆ, ಕಾಸರಗೋಡಲ್ಲಿ ಇದೆ. ಯಾಕೆ ಕಾಸರಗೋಡಿನವರು ಮಂಗಳೂರಿಗೆ ಬರ್ತಾರೆ? ಯಾಕೆ ಚಿಕ್ಕಮಗಳೂರಿನವರು ಮಂಗಳೂರನ್ನೇ ಆಶ್ರಯ ಮಾಡ್ತಾರೆ? ಯಾಕೆ ಉತ್ತರ ಕನ್ನಡದವರು ಮಂಗಳೂರನ್ನೇ ಆಶ್ರಯ ಮಾಡ್ತಾರೆ ಅಂದರೆ ಇವರೆಲ್ಲರಿಗಿಂತ ವೇಗವಾಗಿ ಮಂಗಳೂರು ಇದೆ, ಹಾಗಾಗಿ ಮಂಗಳೂರು ಎಲ್ರಿಗೂ ಆಶ್ರಯ. ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಸರ್ಕಾರಿ ಪಬ್ಲಿಕ್ ಶಾಲೆಯನ್ನು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ನಿನ್ನೆ ಉದ್ಘಾಟಿಸಿದರು. ಬಳಿಕ ಅವರು 12 ಕೊಠಡಿಗಳ ಅತ್ಯುತ್ತಮ ಶಾಲೆಯನ್ನು ಕ್ಷೇತ್ರದ ಶಾಸಕ ಕೆಜೆ ಜಾರ್ಜ್ ನಿರ್ಮಿಸಿರುವುದು ಸಂತಸ ತಂದಿದೆ. ಕ್ಷೇತ್ರದಲ್ಲಿ ಇನ್ನೂ 22 ಶಾಲೆಗಳ ಅಭಿವೃದ್ಧಿಗೆ ಮುಂದಾಗಿದ್ದು, ಸರ್ಕಾರಿ ಶಾಲೆಗಳ ಉಳಿವಿಗೆ ಮತ್ತು ಬೆಳವಣಿಗೆಗೆ ಜಾರ್ಜ್ ಅವರು ಶ್ರಮಿಸುತ್ತಿರುವುದಕ್ಕೆ ಶಿಕ್ಷಣ ಇಲಾಖೆಯಿಂದ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಕ್ಷೇತ್ರದಲ್ಲಿ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ಕೂಡ ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಚೈತನ್ಯ ನೀಡುವುದು ನಮ್ಮೆಲ್ಲರ ಉದ್ದೇಶವಾಗಿದೆ ಎಂದರು. ಬಹಳ ಸೊಗಸಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿ, ಸ್ಮಾರ್ಟ್ ರೂಮ್ನ ಮಾಡಿ ನಮ್ಮ ಮಕ್ಕಳಿಗೋಸ್ಕರ ಚೆನ್ನಾಗಿ ಮಾಡಿದ್ದಾರೆ. ಅವರೊಂದು ಮಾತು ಹೇಳಿದರು, ಸರ್ಕಾರಿ ಶಾಲೆ ಬಹಳ ಅಗತ್ಯ ಸಮಾಜದಲ್ಲಿ. ಶಾಸಕ ಕೆಜೆ ಜಾರ್ಜ್ ಶಿಕ್ಷಣ ಸಚಿವರೊಂದಿಗೆ ಸಮಾಲೋಚನೆ ನಡೆಸಲು ಅವಕಾಶ ಸಿಕ್ಕಿರುವುದು ವಿದ್ಯಾರ್ಥಿಗಳ ಪಾಲಿಗೆ ಸ್ಮರಣೀಯವಾದದ್ದು ಎಂದರು. ನಾನು ವಿದ್ಯಾರ್ಥಿಯಾಗಿದ್ದಾಗ ಕೊಡಗಿನಲ್ಲಿ ಯಾವುದೇ ಖಾಸಗಿ ಶಾಲೆಗಳಿರಲಿಲ್ಲ. ಹಾಗೆಲ್ಲ ಸರ್ಕಾರಿ ಶಾಲೆಗಳೇ ಕೊಡಗಿನಲ್ಲಿ ಗೌರ್ಮೆಂಟ್ ಸೀನಿಯರ್ ಬೇಸಿಕ್ ಸ್ಕೂಲ್ ಅಂತ ಕೊಡಗಿ ಎಲ್ಲ ದಾನಿಗಳೇ ಶಾಲೆಗಳನ್ನ ಕಟ್ಟಿದ್ದಾರೆ. ಆ ಶಾಲೆಗೆ ದಾನಿಗಳು ಒಂದು 5 ಎಕರೆ ಕಾಫಿ ತೋಟ ಕೊಟ್ಟಿದ್ದರು, ಒಂದು 3-4 ಎಕರೆ ಗದ್ದೆ ಕೊಟ್ಟಿದ್ರು, ಪ್ಯಾಡಿ ಫೀಲ್ಡ್. ನಾವೇ ಹೋಗಿ ಅಲ್ಲಿ ಕೆಲಸ ಮಾಡಬೇಕಾಗಿತ್ತು. ಆ ರೀತಿಯಲ್ಲಿ ಗೌರ್ಮೆಂಟ್ ಸೀನಿಯರ್ ಬೇಸಿಕ್ ಸ್ಕೂಲಲ್ಲಿ ಓದಿ ಬಂದವರು ನಾನು. ಬಹುಶಃ ಅಲ್ಲಿಯ ಟ್ರೈನಿಂಗ್ ನಮ್ಮ ಅಧ್ಯಾಪಕರು ಹೇಗಿದ್ದರು ಅಂತ ಬಿಟ್ಟರೆ, ಅವ್ರನ್ನ ನೋಡಿದ್ರೆ ಎಷ್ಟು ಡಿಸಿಪ್ಲಿನ್ ಆಗಿ ಮಾಡ್ತಾ ಇದ್ರು ಅಂತ ಬಿಟ್ಟರೆ, ಅವ್ರನ್ನ ನೋಡಿ ಹೆದರಿಕೆ ಆಗುವಂತ ಅಷ್ಟೊಂದು ಡಿಸಿಪ್ಲಿನ್ ಇಂದ ಮಾಡ್ತಾ ಇದ್ದವರು ನಮ್ಮ ಕೊಡಗಿನ ಶಾಲೆ. ಯಾವುದೇ ಧಾರ್ಮಿಕ ಅಸಹಿಷ್ಣುತೆಗೆ ಅವಕಾಶ ನೀಡದೆ ಶಾಂತಿಯುತವಾಗಿ ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ರಾಮನಗರ ಜಿಲ್ಲೆಯನ್ನು ಮಾದರಿ ಜಿಲ್ಲೆಯನ್ನಾಗಿ ಪರಿವರ್ತಿಸುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಆಯೋಗದ ಅಧ್ಯಕ್ಷ ಅಬ್ದುಲ್ ಅಜೀಂ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಿನ್ನೆ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದ ನಂತರ ಡಿಡಿ ನ್ಯೂಸ್ ಜತೆ ಅವರು, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿದ್ದು, ಇಲ್ಲಿ ಯಾವುದೇ ಧಾರ್ಮಿಕ ಸಂಘರ್ಷಗಳು ನಡೆಯದಂತೆ ಪೊಲೀಸ್ ಅಧಿಕಾರಿಗಳು ಎಲ್ಲ ಧರ್ಮೀಯರು ಶಾಂತಿಯುತವಾಗಿ ಬದುಕುತ್ತಿದ್ದಾರೆ. ಸ್ವಚ್ಛತೆ, ಶುದ್ಧ ಕುಡಿಯುವ ನೀರು, ಶುದ್ಧ ಗಾಳಿ ಮತ್ತು ಆಸ್ಪತ್ರೆಗಳ ಸೌಲಭ್ಯವನ್ನು ಹೆಚ್ಚಿಸುವ ಮೂಲಕ ನಗರವನ್ನು ಮಾದರಿ ಜಿಲ್ಲೆಯನ್ನಾಗಿ ಮಾಡಲು ಶ್ರಮಿಸಬೇಕಾದ ಅಗತ್ಯವಿದೆ ಎಂದರು. ಆದ ತಕ್ಷಣ ಏನಪ್ಪ ಎಷ್ಟು ಸುಂದರವಾಗಿದೆ ಅಂತ ಹೇಳ್ಬಿಟ್ಟು ಸೈಡ್ನಲ್ಲಿ ಪ್ಲಾಂಟೇಶನ್ ಮಾಡಿ ಅಂತ ಹೇಳಿದ್ದೀನಿ. ಮತ್ತು ನಮ್ಮ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಲಾ ಆ್ಯಂಡ್ ಆರ್ಡರ್ ಇಸ್ ಗುಡ್, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ಥರ ಕಮ್ಯುನಲ್ ಕ್ಲಾಶಸ್ ಇಲ್ಲ. ಮತ್ತು ಪೀಸ್ ಕಮಿಟಿ ಮೀಟಿಂಗು ಆಗಾಗ್ಗೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಸಲಹೆ ಕೊಟ್ಟಿದ್ದೀನಿ, ಈ ಜಿಲ್ಲೆಗೆ ತಾವು ಒಂದು ಮಾಡೆಲ್ ಜಿಲ್ಲೆ ಮಾಡಬೇಕು. ಮಾಡೆಲ್ ಜಿಲ್ಲೆ ಮಾಡಬೇಕಾದ್ರೆ ಒಂದು ಸ್ವಚ್ಛ ನೀರು, ಗಾಳಿ, ಪ್ಲಾಂಟಿಂಗ್ ಆಫ್ ಟ್ರೀಸು, ಹಾಸ್ಪಿಟಲ್ ವಿಸಿಟ್ ಮಾಡಿದೆ ನಾನು. ವಿತಿನ್ 1.5 hours ಟೈಮ್ ಐ ವಾಸ್ ರನ್ನಿಂಗ್ ಎಲೆಕ್ಷನ್ ಕ್ಯಾಂಪೇನ್ ರನ್ ಮಾಡಿ 25 ಪ್ಲೇಸಸ್ ಐ ಹ್ಯಾವ್ ವಿಸಿಟೆಡ್. ನೆರೆಯ ರಾಜ್ಯಗಳಾದ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಕೋವಿಡ್-19 ಪ್ರಕರಣಗಳು ಉಲ್ಬಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಜಾರಿಯಲ್ಲಿರುತ್ತದೆ. ಕೇರಳದಲ್ಲಿ ನಿತ್ಯ ಸಾವಿರಾರು ಸೋಂಕಿನ ಪ್ರಕರಣಗಳು ವರದಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಚ್ಡಿ ಕೋಟೆ ತಾಲೂಕಿನ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಆರೋಗ್ಯ ಅಧಿಕಾರಿಗಳನ್ನು ಮೈಸೂರು ಜಿಲ್ಲಾಡಳಿತ ನಿಯೋಜಿಸಿದೆ. ಕೇರಳದಿಂದ ರಾಜ್ಯಕ್ಕೆ ಆಗಮಿಸುವ ಎಲ್ಲ ವಾಹನ ಸವಾರರು ಮತ್ತು ಪ್ರಯಾಣಿಕರ ಮೇಲೆ ನಿಗಾ ವಹಿಸಿರುವ ಆರೋಗ್ಯ ಅಧಿಕಾರಿಗಳು ಪ್ರತಿಯೊಬ್ಬರನ್ನೂ ತಪಾಸಣೆಗೆ ಒಳಪಡಿಸುತ್ತಿದ್ದಾರೆ.
ಸೊ ನೀವು ತಿಳಿದಿರೋ ಹಾಗೆ ಡಿಡಿ ನ್ಯೂಸ್ನೊಂದಿಗೆ ಎಚ್ಡಿ ಕೋಟೆ ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್, ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ನಿತ್ಯ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಕಾರಣ ಮುಂಜಾಗ್ರತಾ ಕ್ರಮವಾಗಿ ಗಡಿ ಭಾಗದಲ್ಲಿ ರಾಜ್ಯಕ್ಕೆ ಆಗಮಿಸುವ ಪ್ರಯಾಣಿಕರನ್ನು ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಆರಂಭದಲ್ಲಿ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಕಡ್ಡಾಯಗೊಳಿಸಲಾಗಿದ್ದರೂ ಉಭಯ ರಾಜ್ಯಗಳ ಮಾತುಕತೆ ನಂತರ ಈ ನಿಯಮದಲ್ಲಿ ಸಡಿಲಗೊಳಿಸಲಾಗಿದೆ. ಸದ್ಯ ಥರ್ಮಲ್ ಸ್ಕ್ಯಾನಿಂಗ್ ನಡೆಸಲಾಗುತ್ತಿದೆ ಎಂದು ವಿವರಿಸಿದರು. ಹ್ಯಾಂಡ್ ಬಿಲ್ಸ್ ಕೊಡುವಂಥದ್ದು ಮತ್ತು ಇದನ್ನು ಅವೇರ್ನೆಸ್ ಕೊಡುವಂಥದ್ದು ಮತ್ತು ಮುಂದಿನ ದಿನಗಳಲ್ಲಿ RT-PCR ಟೆಸ್ಟ್ ಕಂಪಲ್ಸರಿಯಾಗಿ ಬೇಕು. ಕಂಪಲ್ಸರಿ ಯಾರು ತರೋಲ್ಲ ಅವ್ರನ್ನ ನಾವು ಬಾರ್ಡಲ್ಲಿ ಎಂಟ್ರಿ ಮಾಡಲ್ಲ ಅನ್ನೋ ಸಂದೇಶವನ್ನು ಕಳೆದ 18ನೇ ತಾರೀಕಿಂದ ನಾವು ಹೇಳ್ಕೊತಾ ಬರ್ತಾಯಿದ್ದೀವಿ. ಸೊ ನಿನ್ನೆ 22ನೇ ತಾರೀಕು ಏಕೆ ನಾವು ನಿಲ್ಲಿಸಿದಾಗ ಅಲ್ಲಿ RT-PCR ಟೆಸ್ಟ್ ರಿಸಲ್ಟ್ಸು ತುಂಬ ಕಡಿಮೆ. ಸೊ ಹಾಗಾಗಿ ಆ ವೈನಾಡು ಸಂಬಂಧಪಟ್ಟಂಥ MLA ಅವರೆಲ್ಲ ಬಂದು ಸ್ವಲ್ಪ ಏನೋ ಮಾನವೀಯತೆಯಿಂದ ಈಗ RT-PCR ಟೆಸ್ಟನ್ನು ಸ್ವಲ್ಪ ಮ್ಯಾಂಡೇಟ್ರಿ ಮಾಡಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ನಮ್ಮ ಮೇಲಧಿಕಾರಿಗಳು ಗಮನಕ್ಕೆ ತಂದು ಈಗ ಥರ್ಮಲ್ ಸ್ಕ್ಯಾನಿಂಗು ಮತ್ತು ರ್ಯಾಂಡಮಾಗಿ RT-PCR ಟೆಸ್ಟ್ ಎರಡನ್ನೂ ನೋಡಿ ನಾವೀಗ ಬಾರ್ಡ್ರಲ್ಲಿ ಚೆಕ್ ಮಾಡಿ ಬಿಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ವಿಷಯವಾಗಿ ಮಂಗಳೂರಿನಲ್ಲಿ ನಿನ್ನೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ, ಕೇರಳದಿಂದ ನಿತ್ಯ ಬಂದು ಹೋಗುವ ಜನರಿಗೆ ಪರೀಕ್ಷೆ ಕಡ್ಡಾಯವಲ್ಲ, ಆದರೆ ರಾಜ್ಯದಲ್ಲಿಯೇ ವಿವಿಧ ಕಾರಣಗಳಿಗಾಗಿ ಉಳಿದುಕೊಳ್ಳುವ ಜನರಿಗೆ ನೆಗೆಟಿವ್ ಪರೀಕ್ಷಾ ವರದಿ ಕಡ್ಡಾಯವಾಗಿದೆ ಎಂದು ಹೇಳಿದರು. ಏನೊಂದು ಬಂದು ಹೋಗುವಂಥವರಿಗೆ ಪ್ರತಿದಿನ ಯಾಕೆಂದರೆ ಗಡಿ ಪ್ರದೇಶದಲ್ಲಿರುವಂಥವರು ಮಂಗಳೂರನ್ನೇ ಬಹಳಷ್ಟು ಅವಲಂಬಿತರು ಮಾಡ್ಕೊಂಡಿರ್ತಾರೆ. ಅವರಿಗೆ ಬಂದು ಹೋಗೋರಿಗೆ ಹೆಚ್ಚಿನ ಅನಾನುಕೂಲತೆ ಆಗಬಾರ್ದು, ಸ್ಕ್ರೀನಿಂಗ್ ಆಗಬೇಕು, ಟೆಸ್ಟಿಗೆ ಇನ್ಸಿಸ್ಟ್ ಮಾಡೋಂಥದ್ದು ಆಗಬಾರ್ದು. ಆರೋಗ್ಯ ಸೇತು ಆ್ಯಪನ್ನು ಅವರಿಗೆ ಡೌನ್ಲೋಡ್ ಮಾಡಿಸಿ ಏನೊಂದು ಟ್ರ್ಯಾಕಿಂಗ್ ಸಿಸ್ಟಮ್, ಒಂದು ಮಾನಿಟರಿಂಗ್ ಸಿಸ್ಟಮ್ ಇರ್ತದೆ, ಅದು ಬಹಳಷ್ಟು ಪರಿಣಾಮಕಾರಿಯಾಗಿರ್ತದೆ. ಪ್ರತಿನಿತ್ಯ ಶಾಲೆ, ಕಾಲೇಜು, ಬೇರೆ ಇತರ ಆರೋಗ್ಯ ಬೇರೆ ಸೇವೆಗಳಿಗೆ ಬಂದು ಹೋಗುವಂಥವ್ರು ಇರ್ತಾರೆ. ಅವ್ರಿಗೆ ಅನಾನುಕೂಲತೆ ಆಗಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ತಿಳಿಸಿ ಒಂದು ಭಾರತ ಸರ್ಕಾರದ ಗೈಡ್ಲೈನ್ಸ್ ಇದೆ. ಟ್ರಾನ್ಸಿಟ್ಟಲ್ಲಿ ಬಂದು ಹೋಗೋರಿಗೆ ಹೆಚ್ಚಿನ ಅನುಕೂಲತೆ ಆಗಬೇಕು ಅಂತ ಇದಕ್ಕಲ್ಲಿ ನಾನು ಆರೋಗ್ಯ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಚಿವರಿಗೂ ತಿಳಿಸಿ ಏನು ಅನುಕೂಲತೆಗಳನ್ನು ಮಾಡಿಕೊಡ್ಬೇಕು ಅಂತ ಡಾಕ್ಟರ್ ಸುಧಾಕರ್ ಅವರಿಗೆ ತಿಳಿಸಿ ಇದನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿ. ದೇಶಾದ್ಯಂತ ಕೋವಿಡ್-19 ಲಸಿಕೆ ಅಭಿಯಾನ ಜಾರಿಗೊಂಡ ನಂತರ ಇದುವರೆಗೆ 1,26,71,163 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈವರೆಗೆ ಆರೋಗ್ಯ ಕಾರ್ಯಕರ್ತರು ಮತ್ತು ಮುನ್ನೆಲೆ ಕಾರ್ಯಕರ್ತರಿಗೆ ಕೋವಿಡ್ ಲಸಿಕೆ ನೀಡಿಕೆ ಸಂಖ್ಯೆ 1,23,00,000ಕ್ಕೂ ಅಧಿಕವಾಗಿದೆ. ಈ ಪೈಕಿ 65,24,726 ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ಲಸಿಕೆ ನೀಡಲಾಗಿದೆ. ಎರಡನೇ ಹಂತದಲ್ಲಿ 14,81,754 ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದೆ. ಒಟ್ಟಾರೆಯಾಗಿ 43,60,153 ಮುನ್ನೆಲೆ ಕಾರ್ಯಕರ್ತರಿಗೆ ಮೊದಲ ಹಂತದಲ್ಲಿ ಲಸಿಕೆ ನೀಡಲಾಗಿದೆ. ಲಸಿಕೆ ನೀಡಿಕೆ ಅಭಿಯಾನದ 40ನೇ ದಿನವಾದ ನಿನ್ನೆ 2,01,035 ಮಂದಿ ಲಸಿಕೆ ಪಡೆದುಕೊಂಡಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹೇಳಿದೆ. ದೇಶದಲ್ಲಿ ಕೊರೋನಾ ವೈರಸ್ ಸೋಂಕು ಪರೀಕ್ಷಾ ಸಾಮರ್ಥ್ಯದಲ್ಲೂ ನಿರಂತರವಾಗಿ ಏರಿಕೆಯಾಗುತ್ತಿದೆ. ಇದುವರೆಗೆ 21,38,29,658 ಮಂದಿಯ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ICMR ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 7,93,383 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ICMR ಹೇಳಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 16,738 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,10,46,914ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,07,38,501 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ 97.21ಕ್ಕೆ ಏರಿಕೆಯಾಗಿದೆ. ಒಟ್ಟು 1,51,708 ಸಕ್ರಿಯ ಪ್ರಕರಣಗಳಿದ್ದು 1.37%.
ಇದುವರೆಗೆ 1,56,705 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡ 1.42ರಷ್ಟಾಗಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 334 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,49,183ಕ್ಕೆ ಏರಿಕೆಯಾಗಿದೆ. ನಿನ್ನೆ 313 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,30,078ಕ್ಕೆ ತಲುಪಿದೆ. ನಿನ್ನೆ 6 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,309ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 6,077 ಸಕ್ರಿಯ ಪ್ರಕರಣಗಳಿವೆ. 122 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 63,042 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,84,94,364 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 174 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,04,357ಕ್ಕೆ ಏರಿಕೆಯಾಗಿದೆ. ನಿನ್ನೆ 171 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,95,515ಕ್ಕೆ ಏರಿಕೆಯಾಗಿದೆ. ಸದ್ಯ 4,379 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 4 ಮಂದಿ ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 4,462 ಮಂದಿ ಸಾವನ್ನಪ್ಪಿದ್ದಾರೆ. ಗದಗ, ಹಾವೇರಿ, ರಾಮನಗರ ಜಿಲ್ಲೆಗಳಲ್ಲಿ ಇಂದು ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಉಳಿದ ಜಿಲ್ಲೆಗಳ ವಿವರ ಇಂತಿದೆ. ಜಗತ್ತನ್ನು ಇನ್ನಿಲ್ಲದಂತೆ ಬಾಧಿಸಿದ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಮುಂಚೂಣಿ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸಿದ ಆರೋಗ್ಯ ಕ್ಷೇತ್ರದ ಸಿಬ್ಬಂದಿಗೆ ಆದ್ಯತೆ ಮೇರೆಗೆ ಪ್ರಥಮ ಹಾಗೂ ದ್ವಿತೀಯ ಹಂತದಲ್ಲಿ ಲಸಿಕೆ ನೀಡುವ ಕಾರ್ಯ ಪ್ರಗತಿಯಲ್ಲಿದೆ. ಪ್ರಥಮ ಹಾಗೂ ದ್ವಿತೀಯ ಹಂತದಲ್ಲಿ ಲಸಿಕೆ ಪಡೆದ ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆಯ ನಿರ್ದೇಶಕಿ ಡಾ ಸುಜಾತಾ ರಾಥೋಡ್ ಡಿಡಿ ನ್ಯೂಸ್ ಜೊತೆ ಯಾರೂ ಕೇಳರಿಯದ ಕೊರೋನಾ ಸೋಂಕಿನ ಹಾವಳಿಯಿಂದಾಗಿ ಜನರು ರೋಗಿಗಳನ್ನು ನೋಡುವ ಸ್ಥಿತಿಯೇ ಬದಲಾಗಿತ್ತು. ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನದಲ್ಲಿ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಹೆಸರಿನ ಲಸಿಕೆಗಳನ್ನು ಬಿಡುಗಡೆ ಮಾಡಲಾಗಿದೆ. ಕೋವಿಡ್ ತಡೆಗಟ್ಟುವಲ್ಲಿ ಮುಂಚೂಣಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಆದ್ಯತೆ ಮೇಲೆ ಲಸಿಕೆ ನೀಡಲು ನಿರ್ಧರಿಸಿದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಲಸಿಕೆ ಪಡೆದಿದ್ದೇವೆ ಎಂದರು. ಅನಿರೀಕ್ಷಿತ ಕೋವಿಡ್ ಹಾವಳಿಯಿಂದ ವೈದ್ಯಕೀಯ ಸಿಬ್ಬಂದಿ ಸೈನಿಕರಂತೆ ಕಾರ್ಯನಿರ್ವಹಿಸಿದೆವು. ಎಲ್ಲ ಸವಾಲುಗಳನ್ನು ಎದುರಿಸುವ ಜೊತೆಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ಮಾಡಲಾಗುತ್ತಿದೆ. ಎಲ್ಲ ಹಂತದ ಪರೀಕ್ಷೆಗಳನ್ನು ನಡೆಸಿಯೇ ಲಸಿಕೆ ಬಿಡುಗಡೆ ಮಾಡಲಾಗಿದೆ. ಆದ್ಯತೆ ಮೇರೆಗೆ ಲಸಿಕೆ ಎಲ್ಲರಿಗೂ ದೊರೆಯುವ ನಿರೀಕ್ಷೆ ಇದೆ. ಈಗಾಗಲೇ ಲಸಿಕೆ ಪಡೆದಿರುವವರು ವ್ಯಕ್ತಿಗತ ಅಂತರ, ಮಾಸ್ಕ್ ಧರಿಸುವುದು ಕಡ್ಡಾಯ ಮಾಡಿಕೊಳ್ಳಬೇಕು. ಲಸಿಕೆ ಪಡೆದಿದ್ದೇವೆ ಎಂಬ ಧೋರಣೆಯಿಂದ ನಿರ್ಲಕ್ಷ್ಯ ಸಲ್ಲದು ಎಂದು ತಿಳಿಸಿದರು. ಹಾಗೆ ಡಾಕ್ಟರ್ಸ್ ಆರ್ ಸೋಲ್ಜರ್ಸ್ ವಿತೌಟ್ ಗನ್ಸ್, ನಾಟ್ ಎವ್ರಿಬಡಿ ಕ್ಯಾರೀಸ್ ಗನ್ಸ್. ನಾವೆಲ್ಲ ಸ್ಟೆಥೋಸ್ಕೋಪ್ ಇಟ್ಕೊಂಡು, ಮತ್ತು ನಮಗೆ ಈ ಕರೋನಾ ವೈರಸ್ ಬಗ್ಗೆ ಜ್ಞಾನ ಬಂದಿದ್ದು ನಮಗೂ ಹೊಸದೇನೆ. ಸ್ಟಿಲ್ ನೋಬಡಿ ಹ್ಯಾಸ್ 100% ಆಲ್ ನಾಲೆಜ್ ಅಬೌಟ್ ಕರೋನಾ ಆ್ಯಂಡ್ ಇಟ್ಸ್ ಮ್ಯಾನಿಫೆಸ್ಟೇಷನ್. ಪ್ರತಿ ದಿವಸನೂ ನಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಲರ್ನಿಂಗ್ ಕರ್ವ್ ಥರನೇ ಇದು. ಹೊಸ ಹೊಸ ಅನುಭವಗಳ ಜೊತೆ ನಾವು ಜನರಿಗಾಗಿ ಈ ಬಗ್ಗೆ ತಿಳಿಸಿ, ಮತ್ತು ನಾವು ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಅದರಲ್ಲಿ ಧೈರ್ಯ ತಗೊಂಡು ನಮ್ಮ PGs ಆಗಲಿ ಅವರೆಲ್ಲನೂ ಒಬ್ಬರೂ ಸಬ್ಜೆಕ್ಟ್ ಬಿಟ್ಟು, ಯಾಕಂದರೆ ಕರೋನಾ ಬಂದಾಗ ಏನಾಯಿತು, ನಮ್ಮ ಸಬ್ಜೆಕ್ಟನ್ನು ನಾವು ಸ್ಪೆಷಾಲಿಟಿ ಬಿಟ್ಟು ಎವ್ರಿಬಡಿ ಜಾಯಿಂಟ್ ಹ್ಯಾಂಡ್ಸ್ ಟುಗೆದರ್ ಟು ಓನ್ಲಿ ಕಾನ್ಕರ್ ದ ಕರೋನಾ ವೈರಸ್. ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ನಾನು ಧೈರ್ಯವಾಗಿರೋಣ ಅಂತ. ಬಟ್ ಅದಾಗಲ್ಲ. ನಾವು ಇದು ಫಸ್ಟ್ ಡೋಸ್ ತೊಗೊಂಡಾಗಲೂ ನಾವು ಮಾಸ್ಕ್ ಹಾಕ್ಕೊಳ್ಳೇಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋಬೇಕು, ಮತ್ತು ಸೋಷಿಯಲ್ ಡಿಸ್ಟೆನ್ಸಿಂಗಲ್ಲಿ ನಾವು ಎಲ್ಲೆಲ್ಲಿ ಅಂದರೆ ಯು ಗೋ ಇನ್ ಟು ಹೈ ರಿಸ್ಕ್ ಝೋನ್ ಅಲ್ಲೆಲ್ಲ ನೀವು ಮಾಸ್ಕ್ ಹಾಕ್ಕೊಂಡು, ಮತ್ತು ನಿಮ್ಮ ಸಹಜವಾಗಿ ಹ್ಯಾಂಡ್ ಹೈಜೀನ್ ಇದೆಲ್ಲ ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲಿ ಡೆಫಿನೆಟ್ಲಿ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಡೂ. ಬಿಕಾಸ್ ಆ್ಯಂಟಿಬಾಡೀಸ್ ನಿಮ್ಮದು ಫಸ್ಟ್ ಡೋಸಲ್ಲಿ ಕಂಪ್ಲೀಟಾಗಿ ಬರಲ್ಲ. ಅಂದರೆ ವೈರಾಣುಗಳು ನಿಮ್ಮದು ಇದು ಟು ಫೈಟ್ ಇಟ್ ಆ್ಯಂಟಿಬಾಡೀಸ್ ಬರಬೇಕಲ್ಲ, ಅದು ಫಸ್ಟ್ ಡೋಸಲ್ಲಿ ಕಂಪ್ಲೀಟಾಗಿ ಬರಲ್ಲ. ಸೆಕೆಂಡ್ ಡೋಸ್ ಆಗಿನೂ ವಿತಿನ್ 4 to 8 weeks ಆಫ್ಟರ್ ಸೆಕೆಂಡ್ ಡೋಸ್ you are almost the 58% to 85% safe to yourself and to the society. So ಅಲ್ಲಿ ತನಕ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ಳೇಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೇಬೇಕು.
ಬಟ್ ನಮ್ಮ ಮೈಯಲ್ಲಿ ಇದು ವ್ಯಾಕ್ಸಿನ್ ಕೊಟ್ಟಿರೋದಕ್ಕೆ ಅವರ್ ಬಾಡಿ ವುಡ್ ಹ್ಯಾವ್ ಸ್ಟಾರ್ಟೆಡ್ ರೆಸ್ಪಾಂಡಿಂಗ್ ಇನ್ ಕ್ರಿಯೇಟಿಂಗ್ ಆಂಟಿಬಾಡೀಸ್. ಅದೊಂದು ಧೈರ್ಯ ಡೆಫಿನೆಟ್ ಆಗಿರುತ್ತೆ. ಸರ್ಕಾರಕ್ಕೆ ಸಂಬಂಧಿಸಿದ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಕೈಗೊಳ್ಳಲು ಖಾಸಗಿ ವಲಯದ ಬ್ಯಾಂಕ್ಗಳಿಗೆ ವಿಧಿಸಿರುವ ನಿರ್ಬಂಧವನ್ನು ಕೇಂದ್ರ ಸರ್ಕಾರ ತೆಗೆದುಹಾಕಿದೆ. ತೆರಿಗೆಗಳು ಮತ್ತು ಇತರೆ ಆದಾಯ ಪಾವತಿ ಸೌಲಭ್ಯಗಳು, ಪಿಂಚಣಿ ಪಾವತಿ ಮತ್ತು ಸಣ್ಣ ಉಳಿತಾಯ ಯೋಜನೆಗಳ ವ್ಯವಹಾರಗಳು ಇದರಲ್ಲಿ ಸೇರಿವೆ. ಈ ಮೊದಲು ಕೆಲವೇ ಖಾಸಗಿ ಬ್ಯಾಂಕ್ಗಳಿಗೆ ಮಾತ್ರ ಇಂತಹ ವಹಿವಾಟುಗಳಿಗೆ ಅನುಮತಿ ನೀಡಲಾಗಿತ್ತು. ಈಗ ಈ ಕ್ರಮದಿಂದಾಗಿ ಗ್ರಾಹಕರಿಗೆ ಅನುಕೂಲತೆ, ಉತ್ತೇಜಕ ಸ್ಪರ್ಧೆ ಮತ್ತು ಗ್ರಾಹಕ ಸೇವೆಗಳ ಮಾನದಂಡಗಳಲ್ಲಿ ಹೆಚ್ಚಿನ ದಕ್ಷತೆ ಹೆಚ್ಚಿಸುತ್ತದೆ ಎಂಬ ನಿರೀಕ್ಷೆ ಹೊಂದಲಾಗಿದೆ. ನಿರ್ಬಂಧವನ್ನು ತೆಗೆದುಹಾಕುವ ಮೂಲಕ ಸರ್ಕಾರಿ ವ್ಯವಹಾರಕ್ಕಾಗಿ ಖಾಸಗಿ ವಲಯದ ಬ್ಯಾಂಕ್ಗಳ ಅಧಿಕಾರದ ಮೇಲೆ ಇನ್ನು ಮುಂದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಯಾವುದೇ ನಿರ್ಬಂಧವಿರುವುದಿಲ್ಲ. ದೇಶದಲ್ಲಿ ಕೃಷಿ ಧಾನ್ಯಗಳ ಉತ್ಪಾದನೆ ದಾಖಲೆಯ 303.34 ದಶಲಕ್ಷ ಟನ್ಗಳಷ್ಟಿದೆ ಎಂದು ಕೇಂದ್ರ ಕೃಷಿ ಸಚಿವಾಲಯ ಹೇಳಿದೆ. 2020-2021 ಸಾಲಿನ ಪ್ರಧಾನ ಬೆಳೆಗಳ ಉತ್ಪಾದನೆಯ ಎರಡನೇ ಮುಂಗಡ ಅಂದಾಜುಗಳನ್ನು ಬಿಡುಗಡೆ ಮಾಡಿರುವ ಸಚಿವಾಲಯ 2019-20 ಅವಧಿಯಲ್ಲಿ ಸಾಧಿಸಿದ 297.50 ದಶಲಕ್ಷ ಟನ್ ಆಹಾರ ಧಾನ್ಯಗಳ ಉತ್ಪಾದನೆಗಿಂತ 5.84 ದಶಲಕ್ಷ ಟನ್ಗಳಿಗೆ ಹೆಚ್ಚಾಗಲಿದೆ ಎಂದು ತಿಳಿಸಿದೆ. ರೈತರ ನಿರಂತರ ಕಠಿಣ ಪರಿಶ್ರಮ, ಕೃಷಿ ವಿಜ್ಞಾನಿಗಳ ಸಂಶೋಧನೆ ಮತ್ತು ಕೇಂದ್ರ ಸರ್ಕಾರದ ರೈತ ಸ್ನೇಹಿ ನೀತಿಗಳಿಂದ ಇದು ಸಾಧ್ಯವಾಗಿದೆ ಎಂದು ಸಚಿವಾಲಯ ಹೇಳಿದೆ. ಸರ್ವತೋಮುಖ ಕೃಷಿ ಸುಧಾರಣೆಗಳು ಸಹ ದೀರ್ಘಾವಧಿಯಲ್ಲಿ ದೇಶಕ್ಕೆ ಅನುಕೂಲಗಳನ್ನು ಮಾಡಿಕೊಡಲಿದೆ ಎಂದು ಸಚಿವಾಲಯ ಹೇಳಿದೆ. ಎರಡನೇ ಮುಂಗಡ ಅಂದಾಜಿನ ಪ್ರಕಾರ 2020-21 ಅವಧಿಯಲ್ಲಿ ಒಟ್ಟು ಅಕ್ಕಿ ಉತ್ಪಾದನೆಯ ದಾಖಲೆಯ 120.32 ಮಿಲಿಯನ್ ಟನ್ ಎಂದು ಅಂದಾಜಿಸಲಾಗಿದೆ. ಇದು ಕಳೆದ 5 ವರ್ಷಗಳ ಸರಾಸರಿ ಉತ್ಪಾದನೆ 112.44 ಮಿಲಿಯನ್ ಟನ್ಗಳಿಗಿಂತ 7.88 ಮಿಲಿಯನ್ ಟನ್ ಹೆಚ್ಚಾಗಿದೆ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 528 ಅಂಕಗಳ ಏರಿಕೆಯೊಂದಿಗೆ 51,310ರಲ್ಲಿ ವಹಿವಾಟು ಆರಂಭಿಸಿದೆ. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 161 ಅಂಕಗಳ ಏರಿಕೆಯೊಂದಿಗೆ 15,143ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯದಲ್ಲಿ 13 ಪೈಸೆ ಏರಿಕೆಯಾಗಿದ್ದು 72.33ರಷ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಗ್ರಾಮ ಸಡಕ್ ಯೋಜನೆಯಡಿ ಅಭಿವೃದ್ಧಿಪಡಿಸಿದ ರಸ್ತೆಗಳ ಗುಣಮಟ್ಟದ ಬಗ್ಗೆ ವಿಶೇಷ ಗಮನ ಅಗತ್ಯ, ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸೂಚನೆ. ಹೊಸ ಗಣಿಗಾರಿಕೆ ನೀತಿ ಜಾರಿಯಿಂದ ಕಾನೂನು ಬಾಹಿರ ಚಟುವಟಿಕೆ ತಡೆಗೆ ಕ್ರಮ, ಅಗ್ಗದ ದರದಲ್ಲಿ ಮರಳು ದೊರೆಯಲು ನಿಯಮ ಅನುಷ್ಠಾನ, ಸಚಿವ ಮುರುಗೇಶ್ ನಿರಾಣಿ. ಚಿಕ್ಕಬಳ್ಳಾಪುರದ ಹಿರೇನಾಗವೇಲಿಯಲ್ಲಿ ಜಿಲೆಟಿನ್ ಸ್ಫೋಟ ಪ್ರಕರಣ, ಮತ್ತೆ 2 ಆರೋಪಿಗಳ ಬಂಧನ. ಹಾಗೂ ಕೊರೋನಾ ಸೋಂಕು ಪ್ರಕರಣ ಹೆಚ್ಚಳ ಹಿನ್ನೆಲೆ ಕೇರಳ, ಮೈಸೂರು ಗಡಿಭಾಗದಲ್ಲಿ ಹೈ ಅಲರ್ಟ್, ಹೊರ ರಾಜ್ಯದವರಿಗೆ ಪರೀಕ್ಷಾ ವರದಿ ಕಡ್ಡಾಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.